ಇಡೀ ಜಗತ್ತಿನಲ್ಲಿ ಹೆಸರು ಮಾಡಿದ ಸಾಮಾನ್ಯ ಕುಟುಂಬದ ಒಬ್ಬ ಯುವಕನ ಸಾಹಸಮಯ ಸಾಧನೆಯ ಹೆಸರು. ಬಜ್ಪೆ ಗುತ್ತು ಹಾಜಿ ಬಿ ಶೇಖುನ್ಯ ಮತ್ತು ಖದೀಜಮ್ಮ ದಂಪತಿ ಪುತ್ರನಾಗಿರುವ ಜಕರಿಯಾ ಜೋಕಟ್ಟೆ 1958 ಮೇ 10ರಂದು ಜೋಕಟ್ಟೆಯ ತೋಕೂರಿನಲ್ಲಿ ಜನಿಸಿದರು. 5 ಮಕ್ಕಳಲ್ಲಿ ಹಿರಿಯರಾದ ಜಕರಿಯಾ ಪ್ರೌಢ ಶಿಕ್ಷಣವನ್ನ ಮೊಟಕುಗೊಳಿಸಿ ಕಠಿಣವಾದ ಜೀವನವನ್ನ ಪ್ರಾರಂಭಿಸಿದ್ರು. ಗುತ್ತು ಮನೆತನದಲ್ಲಿ ಹುಟ್ಟಿದ್ರು ಬಾಲ್ಯದಲ್ಲಿ ಅವರ ಜೀವನ ಅಷ್ಟೇನು ಚೆನ್ನಾಗಿರಲಿಲ್ಲ. ಬೀದಿ ಬೀದಿ ಅಲೆದು ಬೆಲ್ಲ ವ್ಯಾಪಾರ, ಗೋಣಿ ಹೊರುವ ಕಾರ್ಮಿಕನಾಗಿ ದುಡಿದು 1971ರಲ್ಲಿ ಮಂಗಳೂರಿನ ಹಾರ್ಬರ್ನಲ್ಲಿ ವೆಲ್ಡಿಂಗ್ ಸಹಾಯಕನಾಗಿ ಕೆಲಸಕ್ಕೆ ಸೇರಿ ಬಳಿಕ ಅಲ್ಲಿನ ಕಂಪನಿಯೊಂದರಲ್ಲಿ ಆಫೀಸ್ ಬಾಯ್ ಆಗಿ ಕೆಲಸ ಮಾಡಿದ್ರು. ಕೆಲವು ತಿಂಗಳ ಕಾಲ ಮುಂಬೈನಲ್ಲೂ ಕೆಲಸ ಮಾಡಿದ್ರು. 1970-80ರ ದಶಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮುಸ್ಲಿಮರು ಗಲ್ಫ್ ರಾಷ್ಟ್ರಗಳಿಗೆ ಕೆಲಸ ಮಾಡಲು ಹೋಗಲು ತೊಡಗಿದ್ರು. ಆಗ ಜಕರಿಯಾ ಜೋಕಟ್ಟೆ ಗಲ್ಫ್ ರಾಷ್ಟ್ರಕ್ಕೆ ಹೋಗುವ ಕನಸನ್ನ ಕಂಡರು. ತನ್ನ ಪರಿಚಯಸ್ಥರ ಮೂಲಕ ವೀಸಾ ಪಡೆದು 1978ರಲ್ಲಿ ಸೌದಿ ಅರೇಬಿಯಾಕ್ಕೆ ತೆರಳಿ ಕಟ್ಟಡ ನಿರ್ಮಾಣ ಕಾಮಗಾರಿಯಲ್ಲಿ ತೊಡಗಿಸಿಕೊಂಡರು. ಸಿಮೆಂಟ್ ಮೂಟೆಗಳನ್ನ ಹೊತ್ತುಕೊಂಡು 20ಕ್ಕೂ ಹೆಚ್ಚಿನ ಅಂತಸ್ತಿನ ಕಟ್ಟಡಗಳನ್ನ ಏರತೊಡಗಿದರು. ಹಾಗೆ ಹಗಲಿರಲು ಶ್ರಮಪಟ್ಟು ಕೆಲಸ ಮಾಡಿದ್ರು. ನಂತರ ಮೌರಿಕ್ ಇಂಟರ್ನ್ಯಾಷನಲ್ ಕಂಪನಿಗೆ ಸೇರಿಕೊಂಡ್ರು. ಅಲ್ಲೂ ಪ್ರಾಮಾಣಿಕತೆಯಿಂದ ದುಡಿದು ಕಡಿಮೆ ಅವಧಿಯಲ್ಲಿ ಹಂತ ಹಂತವಾಗಿ ಬಡ್ತಿ ಪಡೆದರು. ಈ ಮಧ್ಯೆ ಡಿಪ್ಲೊಮಾ ವ್ಯಾಸಂಗ ಮಾಡಿ ಪದವಿ ಮಾಡಿದರು. ಅನಬಿ ಕಂಪನಿಯಲ್ಲಿ 30 ವರ್ಷ ಉದ್ಯೋಗ ಮಾಡಿದ್ರು. ಹೀಗೆ ಹಲವು ಕಡೆ ತಳಮಟ್ಟದಲ್ಲಿ ಕೆಲಸ ಮಾಡಿ ಹಾಗೆ ಪ್ರತಿಷ್ಠಿತ ಕಂಪನಿಗಳಲ್ಲಿ ಕೆಲಸ ಮಾಡಿದ ಅನುಭವ ಪಡೆದ ಜಕರಿಯಾ ತನ್ನದೇ ಆದ ಕಂಪನಿ ಸ್ಥಾಪಿಸುವ ಕನಸನ್ನ ಕಂಡರು. ಹಾಗೆ 2008ರಲ್ಲಿ 3 ಕೆಲಸಗಾರನ ಇಟ್ಟುಕೊಂಡು ಹಿರಿಯ ಪುತ್ರ ಜಹೀರ್ನನ್ನ ಸೇರಿಸಿಕೊಂಡು ಅಲ್ ಮುಜೈನ್ ಹೆಸರಿನ ಮಾನವ ಸಂಪನ್ಮೂಲ ಅಂದ್ರೆ ಮ್ಯಾನ್ ಪವರ್ ಸಂಸ್ಥೆಯನ್ನ ಪ್ರಾರಂಭಿಸಿದರು. ಬಳಿಕ ಜಕರಿಯಾ ಜೋಕಟ್ಟೆ ಹಿಂದಿರುಗಿ ನೋಡ್ಲೇ ಇಲ್ಲ. ಕಂಪನಿಯ ಮಾಲೀಕನಾದ್ರೂ ತಾನು ಬೆಳೆದು ಬಂದ ದಾರಿಯನ್ನ ಮರೆಯಲಿಲ್ಲ. ತನ್ನ ಕಂಪನಿಯ ಸಮವಸ್ತ್ರವನ್ನ ಧರಿಸಿ ಇತರ ಉದ್ಯೋಗಿಗಳ ಜೊತೆ ಕೆಲಸ ಮಾಡಲು ಹಿಂಜರಿದವರಲ್ಲ. ಇಂದು 7,000ಕ್ಕೂ ಅಧಿಕ ಉದ್ಯೋಗಿಗಳಿರುವ ಈ ಸಂಸ್ಥೆಯಲ್ಲಿ ಅಧಿಕ ಸಂಖ್ಯೆಯಲ್ಲಿ ಕನ್ನಡಿಗರೇ ಇರುವುದು ಗಮನಾರ್ಹ. ಅಷ್ಟೇ ಅಲ್ಲ, ತನ್ನ ಪರಿಚಯದ 10 ಹಲವು ಕಂಪನಿಗಳಲ್ಲಿ 100 ಕನ್ನಡಿಗರಿಗೆ ಜಕರಿಯಾ ಜೋಕಟ್ಟೆ ಉದ್ಯೋಗ ಮಾಡಿಸಿಕೊಟ್ಟಿದ್ದಾರೆ. ತನ್ನ ಕಾರ್ಯವೈಖರಿಯ ಮೂಲಕ ಸಾಕಷ್ಟು ಎತ್ತರಕ್ಕೆ ಬೆಳೆದ ಜಕರಿಯಾ ಜೋಕಟ್ಟೆ ಹುಟ್ಟೂರನ್ನ ಎಂದೂ ಮರೆಯಲಿಲ್ಲ. ವಿದೇಶದಲ್ಲಿರುವ ಕನ್ನಡಿಗರಿಗೆ ಉದ್ಯೋಗ ಕೊಡಿಸುತ್ತಿದ್ದರಲ್ಲದೆ ಅರ್ಹರಿಗೆ ಆರ್ಥಿಕ ಸಹಾಯ, ಸಮಸ್ಯೆಗಳಿಗೆ ಸಿಲುಕಿದ ಅನಿವಾಸಿ ಕನ್ನಡಿಗರಿಗೆ ಪರಿಹಾರ ಕಲ್ಪಿಸ್ತಾ ಇದ್ರು. ಅಲ್ ಮುಜೈನ್ ಕಂಪನಿ ಬಳಿಕ 10 ಕಂಪನಿಗಳನ್ನು ಸ್ಥಾಪಿಸಿದ ಜಕರಿಯಾ ಜೋಕಟ್ಟೆ ಸೌದಿ ಅರೇಬಿಯಾ ಅಲ್ಲದೆ ಬಹ್ರೈನ್, UAE, ಒಮಾನ್, ಕತಾರ್, ಕುವೈತ್, ಲಂಡನ್ ಹಾಗೂ ಭಾರತದಲ್ಲಿ ತನ್ನ ಉದ್ಯಮವನ್ನ ವಿಸ್ತರಿಸಿದ್ದಾರೆ. ಶಿಕ್ಷಣ ಸಂಸ್ಥೆಗೂ ಕೈಯಾಡಿಸಿರುವ ಜಕರಿಯಾ ಜೋಕಟ್ಟೆ ಅಲ್ ಖೋಬರ್ನಲ್ಲಿ ಏನೋಪಾಯ ಸಹಾಯದೊಂದಿಗೆ ಅಂತಾರಾಷ್ಟ್ರೀಯ ವಿದ್ಯಾಸಂಸ್ಥೆಯನ್ನ ಸ್ಥಾಪಿಸಿದ್ದು ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜ್ ಹೊಂದುವುದು ಮುಂದಿನ ಯೋಜನೆಯಾಗಿದೆ. AI ಇನ್ನೋವೇಷನ್ ಯೋಜನೆ ಕರಾವಳಿಯ ಅಭಿವೃದ್ಧಿ ಗುರಿಯನ್ನ ಹೊಂದಿದ್ದಾರೆ. ಜಕರಿಯಾ ಜೋಕಟ್ಟೆಯವರು ರಾಜ್ಯದ ಹಲವಾರು ಸಂಘ ಸಂಸ್ಥೆಗಳ ನಿರ್ದೇಶಕ, ಸಲಹೆಗಾರ, ಪ್ರಾಯೋಜಕರಾಗಿ ಸಾವಿರಾರು ಬಡ ಅಶಕ್ತರ ಕಲ್ಯಾಣಕ್ಕಾಗಿ ದುಡಿತಾ ಇದ್ದಾರೆ. ಇವರ ಸೇವೆಯನ್ನ ಗುರುತಿಸಿ ಹಾಗೂ ಉದ್ಯಮದ ಯಶಸ್ವಿಗಾಗಿ ದೇಶ ವಿದೇಶಗಳಿಂದ ಹಲವಾರು ಪ್ರಶಸ್ತಿಗಳು ಹರಸಿ ಬರ್ತಾ ಇದೆ. ತಾನು ಸಂಪಾದಿಸಿದ ಆದಾಯದ ಒಂದಂಶವನ್ನ ಸಮಾಜಕ್ಕೆ ಅರ್ಪಿಸುವ ನಿಟ್ಟಿನಲ್ಲಿ ಶೈಕ್ಷಣಿಕ, ಸಾಮಾಜಿಕ, ಧಾರ್ಮಿಕ ಹಾಗೂ ಸೇವಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಝಾರಾ ಚಾರಿಟೇಬಲ್ ಫೌಂಡೇಶನ್ ಮೂಲಕ ಸಾವಿರಾರು ಬಡವರಿಗೆ ನೆರವಾಗಿದ್ದಾರೆ. 2025ರ ಫೆಬ್ರವರಿಯಲ್ಲಿ ಸೌದಿ ಅರೇಬಿಯಾದ ದಮಾಮ್ನಲ್ಲಿ ನಡೆದ ವಿಶ್ವ ಕನ್ನಡ ಸಾಂಸ್ಕೃತಿಕ ಸಮ್ಮೇಳನದ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರಾಗಿದ್ದ ಜಕರಿಯಾ ಜೋಕಟ್ಟೆ ವಿಶ್ವಮಾನ್ಯ ಕನ್ನಡಿಗ ಸ್ಟಾರ್ ಆಫ್ ಬ್ಯಾರಿ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಕೊಡಮಾಡುವ ಪ್ರತಿಷ್ಠಿತ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಈ ಬಾರಿ ಅವರಿಗೆ ಒಲಿದು ಬಂದಿದೆ. ಈ ಎಲ್ಲ ಪ್ರಶಸ್ತಿಗಳಿಗೆ ಕಳಸವಿಟ್ಟಂತೆ ಬೆಂಗಳೂರಿನ ದಿ ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್ ಈಗ ಗಣ್ಯ ಮಾನ್ಯರ ಸಮ್ಮುಖದಲ್ಲಿ ಪ್ರಶಸ್ತಿ ಪುರಸ್ಕಾರ ನೀಡಿ ಸನ್ಮಾನಿಸ್ತಾ ಇದೆ. ನಿಮಗಿದು ಅಭಿನಂದನೆಗಳು. ಜಕರಿಯಾ ಜೋಕಟ್ಟೆ ಕಠಿಣ ಪರಿಶ್ರಮದ ಮೂಲಕ ಇದೀಗ ವೇದಿಕೆಯಲ್ಲಿರುವ ಗಣ್ಯ ಅತಿಥಿಗಳು ಶ್ರೀಯುತ ಜಕರಿಯಾ ಜೋಕಟ್ಟೆಯವರಿಗೆ ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳು ಸಹಕಾರ ಮಾಡಬೇಕು.
ಜೋರಾದ ಚಪ್ಪಾಳೆ ಮೂಲಕ ಶ್ರೀಯುತ ಜಕರಿಯಾ ಜೋಕಟ್ಟೆ ಅವರನ್ನ ಅಭಿನಂದಿಸಬೇಕು. ಇಂತಹ ಇನ್ನೂ ನೂರಾರು ಪ್ರಶಸ್ತಿ ಪುರಸ್ಕಾರಗಳು ತಮ್ಮನ್ನ ಹಾರಿಸಿಕೊಂಡು ಬರಲಿ ಅಂತ ಎಲ್ಲರ ಪರವಾಗಿ ಹಾರೈಸ್ತಾ ಇದ್ದೇನೆ. ಶ್ರೀಯುತ ಜಕರಿಯಾ ಜೋಕಟ್ಟೆ ಅವರು ಇದೀಗ ನಮ್ಮನ್ನು ಉದ್ದೇಶಿಸಿ 2 ನಿಮಿಷ ಮಾತಾಡಬೇಕಂತ ಸಮಯದ ಅಭಾವ ಇರುವುದರಿಂದ ದಯವಿಟ್ಟು 2 ನಿಮಿಷ. ಇದೀಗ ಮತ್ತೋರ್ವ ನಮ್ಮ ಬ್ಯಾರಿ ಶ್ರೀಯುತ PM ಹನೀಫ್ ಇವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಪರದೆಯಲ್ಲಿ ದಯವಿಟ್ಟು BM ಹನೀಫ್ ಅವರ ಒಂದು ಕಿರು ಪರಿಚಯವನ್ನ ಪ್ರಕಟಿಸ್ತಾ ಇದ್ದೇವೆ. ಹಾಗೆ BM ಹನೀಫ್ ಎಂಬ ಹೆಸರು ಕೇಳಿದರೆ ಸಾಕು, ಸ್ನೇಹಮಯಿ ಮುಗುಳ್ನಗೆಯ ವ್ಯಕ್ತಿತ್ವವೊಂದು ಕಣ್ಣ ಮುಂದೆ ಬಂದು ನಿಲ್ಲುತ್ತೆ. ಹಿರಿಯರ ಜೊತೆ ಹಿರಿಯರಾಗಿ, ಕಿರಿಯರ ಜೊತೆ ಕಿರಿಯರಾಗಿ ಒಡನಾಡುವುದು ಇವರ ವ್ಯಕ್ತಿತ್ವದ ಅತ್ಯಂತ ಆಕರ್ಷಕ ಮುಖ. ಹುಟ್ಟಿದ್ದು ಮಂಗಳೂರು ತಾಲೂಕಿನ ಬೆಳ್ಳಾಯರು ಗ್ರಾಮದಲ್ಲಿ. ತಂದೆ BK ಮೊಯ್ದೀನ್ ಕೃಷಿ ವಿಸ್ತರಣಾಧಿಕಾರಿಯಾಗಿದ್ರು. ತಾಯಿ ಝೈನಬಾ ಗೃಹಿಣಿ. ಹುಟ್ಟಿದ್ದು ಬೆಳ್ಳಾಯರು ಗ್ರಾಮದಲ್ಲಾದ್ರೂ ಬೆಳೆದದ್ದು ಇಡೀ ದಕ್ಷಿಣ ಕನ್ನಡದಲ್ಲಿ. ಬಾಲ್ಯದಲ್ಲಿ ಓದಿದ್ದು ಹಳೆಯಂಗಡಿಯ ಸಂತೆಕಟ್ಟೆಯ ಸರಕಾರಿ ಉರ್ದು ಶಾಲೆಯಲ್ಲಿ. 4ನೇ ತರಗತಿಗೆ ಕುಂದಾಪುರದ ಸೈಂಟ್ ಜೋಸೆಫ್, 5ನೇ 6ನೇ ತರಗತಿಗೆ ಕುಂದಾಪುರದ ಸೈಂಟ್ ಮೇರೀಸ್, 7ನೇ ತರಗತಿಗೆ ಹಳೆಯಂಗಡಿ ಬಳಿಯ ಪಡುಪಣಂಬೂರಿನ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಆಮೇಲೆ ಹೈಸ್ಕೂಲ್ ಓದಿದ್ದು ಮಂಗಳೂರಿನ ರೊಸಾರಿಯೋದಲ್ಲಿ. SSLC ಮತ್ತು PUC ಮಾಡಿದ್ದು ಕಾರ್ಕಳ ತಾಲೂಕಿನ ಹೆಬ್ರಿಯ ಸರಕಾರಿ ಜೂನಿಯರ್ ಕಾಲೇಜಿನಲ್ಲಿ. BCom ಪದವಿ ಮಾಡಿದ್ದು ಸುರತ್ಕಲ್ನ ಗೋವಿಂದದಾಸ ಕಾಲೇಜಿನಲ್ಲಿ. ಲಾ ಓದಿದ್ದು ಮಂಗಳೂರಿನ SDM ಲಾ ಕಾಲೇಜಿನಲ್ಲಿ. ಅದಕ್ಕೆ ಹೇಳಿದ್ದು, ಇಡೀ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವರು ಓದಿದ್ದಾರೆ, ಓಡಾಡಿದ್ದಾರೆ. ಪತ್ರಕರ್ತನ ವೃತ್ತಿ ಜೀವನ ಆರಂಭ ಆಗಿದ್ದು ವಡ್ಡರ್ಸೆ ರಘುರಾಮ ಶೆಟ್ಟರ ಮುಂಗಾರು ಪತ್ರಿಕೆಯ ಗರಡಿಯಲ್ಲಿ. ವೃತ್ತಿಯಲ್ಲಿ ವಡ್ಡರ್ಸೆಯೇ ಇವರ ಗುರು. 4 ವರ್ಷಗಳ ಮುಂಗಾರು ವೃತ್ತಿಯ ಬಳಿಕ ಬಂದು ಸೇರಿದ್ದು ಬೆಂಗಳೂರಿನ ಪ್ರಜಾವಾಣಿಗೆ. ಉಪಸಂಪಾದಕ, ಮುಖ್ಯ ಉಪಸಂಪಾದಕ, ಸಹಾಯಕ ಸಂಪಾದಕ, ಕೊನೆಗೆ ಅಸೋಸಿಯೇಟ್ ಎಡಿಟರ್. ಹೀಗೆ ಒಂದೊಂದು ಹಂತದಲ್ಲೂ ಕಷ್ಟಪಟ್ಟು ಮೇಲೆ ಬಂದವರು ಹನೀಫ್. ವೃತ್ತಿಯ ಭಾಗವಾಗಿಯೇ ವಿಜಾಪುರ, ಮೈಸೂರು ಜಿಲ್ಲೆಗಳಲ್ಲೂ ಕೆಲಸ ಮಾಡಿದ್ರು. ಬೆಂಗಳೂರಿನಲ್ಲಿ 10 ವರ್ಷಗಳ ಕಾಲ ಸುಧಾವಾರ ಪತ್ರಿಕೆಯ ಸಂಪಾದಕರಾಗಿ ಕೆಲಸ ಮಾಡಿದ್ರು. ಪ್ರಜಾವಾಣಿ ಗ್ರೂಪ್ನಲ್ಲಿ ಅವರದ್ದು ನಿರಂತರ 34 ವರ್ಷಗಳ ಸುದೀರ್ಘ ಸೇವೆ. ಹನೀಫ್ ಅವರದ್ದು ಬಹುಮುಖಿ ವ್ಯಕ್ತಿತ್ವ. ಕವಿ, ಕಥೆಗಾರ, ಪತ್ರಕರ್ತ, ಸಂಘಟಕ, ಅತ್ಯುತ್ತಮ ವಾಗ್ಮಿ. ಪತ್ರಕರ್ತರಾಗಿಯೂ ಇವರದ್ದು ಆಡುಮುಟ್ಟದ ಸೊಪ್ಪಿಲ್ಲ ಎನ್ನುವ ಮನೋಭಾವ. ಸಾಹಿತ್ಯ, ಸಿನಿಮಾ, ರಾಜಕೀಯ, ಭಾಷೆ, ಸಂಸ್ಕೃತಿ, ಉದ್ಯಮ ಹೀಗೆ ಎಲ್ಲ ಕ್ಷೇತ್ರಗಳಿಗೆ ಸಂಬಂಧಿಸಿಯೂ ಇವರು ವರದಿ ಮಾಡಿದ್ದಾರೆ, ಲೇಖನಗಳನ್ನ ಬರೆದಿದ್ದಾರೆ, ತನಿಖಾ ವರದಿಗಳನ್ನ ಮಾಡಿದ್ದಾರೆ. ಪ್ರಜಾವಾಣಿಯಲ್ಲಿ ಕಾಲಮಿಸ್ಟ್ ಕೂಡ ಆಗಿದ್ದಾರೆ. ಕನ್ನಡದಲ್ಲಿ 16ಕ್ಕೂ ಹೆಚ್ಚು ಪುಸ್ತಕಗಳನ್ನ ಬರೆದಿದ್ದಾರೆ. ಇಂಗ್ಲಿಷ್ ಮತ್ತು ಹಿಂದಿಯಿಂದ ಹಲವು ಪುಸ್ತಕಗಳನ್ನ ಅನುವಾದ ಮಾಡಿದ್ದಾರೆ. ಇವರ ಮಾಂಜಿ ರವಾ ಫ್ರೈ ಕಥಾ ಸಂಕಲನಕ್ಕೆ ಶಿವಮೊಗ್ಗದ ಕರ್ನಾಟಕದ ಸಂಘದಿಂದ UR ಅನಂತಮೂರ್ತಿ ಪ್ರಶಸ್ತಿ ಲಭಿಸಿದೆ. ಸಿನಿಮಾ ಕ್ಷೇತ್ರದಲ್ಲಿಯೂ ಇವರ ಸಾಧನೆ ಗಮನಾರ್ಹ. ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಜೂರಿಯಾಗಿ ಕೆಲಸ ಮಾಡಿದ್ದಾರೆ. ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಸದಸ್ಯರಾಗಿ, ರಾಜ್ಯ ಪ್ರಶಸ್ತಿ ಆಯ್ಕೆ ಸಮಿತಿಯ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಖ್ಯಾತ ನಿರ್ದೇಶಕ ಗಿರೀಶ್ ಕಾಸರವಳ್ಳಿ ನಿರ್ದೇಶನದ ರಾಷ್ಟ್ರ ಪ್ರಶಸ್ತಿ ವಿಜೇತ ಹಸೀನಾ ಚಿತ್ರಕ್ಕೆ ಸಂಭಾಷಣೆ ಬರೆದವರು BM ಹನೀಫ್. ಈ ಚಿತ್ರದ ಮೂಲ ಕತೆ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಅವರದ್ದು ಎನ್ನುವುದು ಗಮನಾರ್ಹ. ಬೆಂಗಳೂರು ದೂರದರ್ಶನದಲ್ಲಿ ಸಿನಿಮಾ ಸೆನ್ಸರ್ ಸಮಿತಿಯ ಸದಸ್ಯರೂ ಆಗಿದ್ದಾರೆ. ಬ್ಯಾರಿ ಅಕಾಡೆಮಿ ಸ್ಥಾಪನೆಯಲ್ಲಿ ಮಹತ್ವದ ಪಾತ್ರ ವಹಿಸಿದವರು BM ಹನೀಫ್. ಬ್ಯಾರಿ ಭಾಷೆ ಮತ್ತು ಸಂಸ್ಕೃತಿಯ ಕುರಿತು ಹಲವು ಸಾಕ್ಷ್ಯ ಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ. ಅಕಾಡೆಮಿಯ ಬ್ಯಾರಿ ಕನ್ನಡ ಇಂಗ್ಲಿಷ್ ಶಬ್ದಕೋಶದ ಸಂಪಾದಕ ಮಂಡಳಿಯ ಸಲಹೆಗಾರರಾಗಿ ಕೆಲಸ ಮಾಡಿದ್ದಾರೆ. ಕರ್ನಾಟಕ ಬ್ಯಾರಿ ಅಕಾಡೆಮಿಯ ಗೌರವ ಪ್ರಶಸ್ತಿಗೂ ಭಾಜನರಾಗಿದ್ದಾರೆ. ಹನೀಫ್ ಅವರಿಗೆ ಒಲಿದು ಬಂದಿರುವ ಪ್ರಶಸ್ತಿಗಳ ಪಟ್ಟಿಯು ದೊಡ್ಡದಿದೆ. 2014ರಲ್ಲಿ ಹನೀಫ್ ರಾಜ್ಯೋತ್ಸವ ಪ್ರಶಸ್ತಿ ಆಯ್ಕೆ ಸಮಿತಿ ಸದಸ್ಯರಾಗಿದ್ದರು. 2025ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಅವರನ್ನೇ ಹುಡುಕಿಕೊಂಡು ಬಂದಿದೆ.
ಪತ್ರಿಕಾ ವೃತ್ತಿಯಲ್ಲಿ ಅತ್ಯುನ್ನತ ಸಾಧನೆಗಾಗಿ ಗದಗದ ಮಾಧ್ಯಮ ಮಂದಾರ ಪ್ರಶಸ್ತಿ, ಮಂಗಳೂರಿನ ಸಂದೇಶ ಪ್ರತಿಷ್ಠಾನದ ಪ್ರಶಸ್ತಿ, ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಪ್ರಶಸ್ತಿ ಮತ್ತು ಜೀವಮಾನದ ಸಾಧನೆಗಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಶಸ್ತಿ, ಬೆಂಗಳೂರು ಪ್ರೆಸ್ ಕ್ಲಬ್ನ ಪ್ರಶಸ್ತಿ ಇವು ಹನೀಫ್ ಗಳಿಸಿರುವ ಮುಖ್ಯವಾದ ಪ್ರಶಸ್ತಿಗಳು. ಪ್ರಜಾವಾಣಿಯಿಂದ ನಿವೃತ್ತಿಯಾದ ಬಳಿಕ ಈಗ ತ್ರಿವರ್ಣ ನ್ಯೂಸ್ ಡಿಜಿಟಲ್ ಮಾಧ್ಯಮದ ಮುಖ್ಯ ಸಂಪಾದಕರಾಗಿ ಹನೀಫ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಒನ್ಸ್ ಎ ಜರ್ನಲಿಸ್ಟ್ ಆಲ್ವೇಸ್ ಎ ಜರ್ನಲಿಸ್ಟ್ ಅನ್ನೋದು ಅವರ ಧ್ಯೇಯ ವಾಕ್ಯ. ಪತ್ರಕರ್ತರಾಗಿ ಜಗತ್ತಿನ 10ಕ್ಕೂ ಹೆಚ್ಚು ದೇಶಗಳಿಗೆ ಅಧ್ಯಯನ ಭೇಟಿ ನೀಡಿರುವ ಹನೀಫ್ ಬ್ಯಾರಿ ಸಮುದಾಯಕ್ಕೆ ಮಾತ್ರ ಅಲ್ಲ, ಇಡೀ ಕನ್ನಡ ನಾಡಿಗೆ ಹೆಮ್ಮೆ ತಂದಿರುವ ಸಾಧಕ. ಇದೀಗ ಕಾರ್ಯಕ್ರಮದ ಬ್ಯಾರಿ ಸಮುದಾಯದಲ್ಲಿ ಗಣನೀಯವಾಗಿ ಸಮಾಜ ಸೇವೆ ಮಾಡಿದ ಬ್ಯಾರಿ ಸಾಧಕರನ್ನ ಧಿಸಿ ಪ್ರತಿ ವರ್ಷದಂತೆ ಬ್ಯಾರಿ ವೆಲ್ಫೇರ್ ಅಸೋಸಿಯೇಷನ್ ನೀಡ್ತಾ ಇರುವ ಬ್ಯಾರಿ ಆಫ್ ದಿ ಇಯರ್ ಅಂಡ್ ಬ್ಯಾರಿ ಆಫ್ ದಿ ಇಯರ್ ಅವಾರ್ಡ್ ನ ಇದೀಗ ವೇದಿಕೆಯಲ್ಲಿರುವ ಗಣ್ಯರ ಸಮ್ಮುಖದಲ್ಲಿ ನೀಡಲಾಗ್ತಾ ಇದೆ. ಮೊದಲನೇದಾಗಿ ಕರೀಂ ಹಾಜಿ ಇವರನ್ನ ಬ್ಯಾರಿ ಆಫ್ ದಿ ಇಯರ್ ಪ್ರಶಸ್ತಿಗಾಗಿ ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕರೀಂ ಹಾಜಿ ಅವರ ಒಂದು ಕಿರುಚಿತ್ರ ವೇದಿಕೆಯಲ್ಲಿರುವ ಪರದೆಯಲ್ಲಿ ನಿಮ್ಮ ಮುಂದೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಕರೀಂ ಹಾಜಿ ಎಂದೇ ಉತ್ತರ ಕನ್ನಡ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಜನಪ್ರಿಯರಾಗಿರುವ ಕೊಡುಗೈ ದಾನಿ, ಪ್ರಯೋಗಶೀಲ ಕೃಷಿಕ, ಯಶಸ್ವಿ ಹಣ್ಣಿನ ವ್ಯಾಪಾರಿ, ಧಾರ್ಮಿಕ ಮತ್ತು ಸಾಮಾಜಿಕ ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರ ಜನಸೇವೆ ಸಲ್ಲಿಸಿರುವ ಪರೋಪಕಾರಿ. ದಕ್ಷಿಣ ಕನ್ನಡ ಜಿಲ್ಲೆಯ ಅಡ್ಯಾರ್ ಕಣ್ಣೂರಿನ ಕರ್ಮಾರ್ ಗ್ರಾಮದಲ್ಲಿ 1955 ಆಗಸ್ಟ್ 1ರಂದು ಜನನ. ತಂದೆ ಜನಾಬ್ ಅಬ್ದುಲ್ ಹಮೀದ್ ಮತ್ತು ತಾಯಿ ಮರಿಯಮ್ಮ. ಅಪೂರ್ವ ಸಾಧನೆಯ ಮೂಲಕ ಬ್ಯಾರಿ ಸಮುದಾಯಕ್ಕೆ ಹೆಮ್ಮೆ ತಂದ ಸಾಧಕ ಕರೀಂ ಹಾಜಿ. ಕೃಷಿ, ಶಿಕ್ಷಣ, ವ್ಯಾಪಾರ ಮತ್ತು ಸಮಾಜ ಸೇವೆ ಕ್ಷೇತ್ರದಲ್ಲಿ ಇವರ ಸಾಧನೆಗಳು ಅಪಾರ. ಬ್ಯಾರಿ ಸಮುದಾಯ ಮಾತ್ರವಲ್ಲ, ಇಡೀ ಕರ್ನಾಟಕ ರಾಜ್ಯಕ್ಕೆ ಸ್ಫೂರ್ತಿ ತುಂಬುವಂತಹ ವ್ಯಕ್ತಿತ್ವ ಇವರದ್ದು. ಶಾಲೆಯಲ್ಲಿ ಕಲಿತದ್ದು SSLC ವರೆಗೆ ಮಾತ್ರ, ಆದರೆ ಜೀವನದಲ್ಲಿ ಕಲಿತದ್ದು ಮತ್ತು ಮುಂದಿನ ಪೀಳಿಗೆಗೆ ಕಲಿಸಿದ್ದು ಅಪಾರ. ನೇರ ನಡೆ ನುಡಿ, ಧರ್ಮನಿಷ್ಠೆ ಮತ್ತು ಪರೋಪಕಾರ ಮನೋಭಾವ ಇವರನ್ನ ಈಗ ಅತ್ಯಂತ ಎತ್ತರದ ಸ್ಥಾನಕ್ಕೆ ತಂದು ನಿಲ್ಲಿಸಿದೆ. ಇವತ್ತು ಬೆಂಗಳೂರಿನ ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್ ಕೊಡಮಾಡುವ ಪ್ರತಿಷ್ಠಿತ ವರ್ಷದ ಬ್ಯಾರಿ ಪ್ರಶಸ್ತಿ 2025ಕ್ಕೆ ಅರ್ಹರಾಗುವಂತೆ ಮಾಡಿದೆ. ಶಿರಸಿಯಲ್ಲಿ ಮಾವಿನ ಹಣ್ಣಿನ ವ್ಯಾಪಾರಿಯಾಗಿ ವೃತ್ತಿ ಆರಂಭಿಸಿದ ಕರೀಂ ಹಾಜಿ ಶ್ರದ್ಧೆ, ವ್ಯವಹಾರದಲ್ಲಿ ನಿಷ್ಠೆ ಮತ್ತು ಪರೋಪಕಾರದ ಗುಣಗಳಿಂದಾಗಿ ಸಾಧನೆಯ ಮೆಟ್ಟಲನ್ನ ಹತ್ತುತ್ತಾ ಬಂದಿದ್ದಾರೆ. ಉತ್ತರ ಕನ್ನಡ ಮತ್ತು ಧಾರವಾಡ ಜಿಲ್ಲೆಯಲ್ಲಿ ಹೋಲ್ಸೇಲ್ ಮಾವಿನ ಹಣ್ಣು ಮತ್ತು ಫ್ರೂಟ್ಸ್ ಮರ್ಚೆಂಟ್ ಆಗಿ ತಮ್ಮದೇ ಆದ ಹೆಜ್ಜೆ ಗುರುತುಗಳನ್ನು ಮೂಡಿಸಿದ್ದಾರೆ. ಶಿರಸಿ, ಹಾನಗಲ್ ಮತ್ತು ಧಾರವಾಡಗಳಲ್ಲಿ ಮಾವಿನ ಹಣ್ಣಿನ ಮಂಡಿಗಳನ್ನ ತೆರೆದು ಬೆಳೆಗಾರರಿಗೂ ಮಾದರಿಯಾಗಿದ್ದಾರೆ. ಪೂರ್ವಜರ ಭೂಮಿಯಲ್ಲಿ ಹಲವು ಕೃಷಿ ಪ್ರಯೋಗಗಳನ್ನ ಮಾಡಿದ್ದಾರೆ. ಸುಮಾರು 105 ಎಕರೆ ಜಾಗದಲ್ಲಿ ಅಡಿಕೆ, ತೆಂಗು ಮತ್ತು ಮಾವಿನ ತೋಟಗಾರಿಕೆಯನ್ನ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಈ ಭಾಗದಲ್ಲಿ ಅತ್ಯುತ್ತಮ ಕೃಷಿಕ ಎನ್ನುವಂತಹ ಹೆಸರು ಪಡೆದಿದ್ದಾರೆ. ಇದೆಲ್ಲಕ್ಕೆ ಮುಕುಟವಿಟ್ಟಂತೆ ಇವರು ಒಬ್ಬ ಕೊಡುಗೈ ದಾನಿಯಾಗಿ ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಅಪಾರವಾದದ್ದು. ಅಲ್ ಹಿದಾಯ ಎಜುಕೇಶನ್ ಟ್ರಸ್ಟ್ ಸ್ಥಾಪನೆ ಮಾಡಿ ಉತ್ತರ ಕನ್ನಡ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದ್ದಾರೆ. ಹಾನಗಲ್ನಲ್ಲಿ ರೈಟ್ ಗೈಡೆನ್ಸ್ PU ಸೈನ್ಸ್ ಕಾಲೇಜ್ ಸ್ಥಾಪನೆ ಮಾಡಿದ್ದಾರೆ. ಅಲ್ಲಿ ಕೇವಲ 20,000 ರೂಪಾಯಿ ಫೀಸ್ ಇಟ್ಟು ಈ ಭಾಗದ ಎಲ್ಲ ಸಮುದಾಯದ ಮಕ್ಕಳಿಗೆ ಅತ್ಯುತ್ತಮ ಶಿಕ್ಷಣ ಸಿಗುವಂತೆ ಮಾಡಿದ್ದಾರೆ. ಧಾರ್ಮಿಕ ಶಿಕ್ಷಣ ಕ್ಷೇತ್ರದಲ್ಲೂ ಇವರ ಹೆಜ್ಜೆ ಗುರುತುಗಳು ಹೆಮ್ಮೆ ಪಡುವಂತಿದೆ. ಕೇರಳದ ಚೆಮ್ಮಾಡುವಿನ ದಾರುಲ್ ಹುದಾ ಇಸ್ಲಾಮಿಕ್ ಯೂನಿವರ್ಸಿಟಿಗೆ 6.35 ಎಕರೆ ಭೂಮಿಯನ್ನ ದಾನ ಮಾಡಿದ್ದಾರೆ. ಅದರಲ್ಲಿ ಕಳೆದ 10 ವರ್ಷಗಳಿಂದ ಯೂನಿವರ್ಸಿಟಿ ತಲೆ ಎತ್ತಿದೆ. ಅಲ್ಲಿ ವಿದ್ಯಾರ್ಥಿಗಳಿಗೆ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣವನ್ನ ಉಚಿತವಾಗಿ ನೀಡಲಾಗ್ತಾ ಇದೆ. ಶಿರಸಿಯಲ್ಲಿ ಹಯಾತುಲ್ ಇಸ್ಲಾಂ ಅರೇಬಿಕ್ ಎಜುಕೇಶನ್ ಟ್ರಸ್ಟ್ ಸ್ಥಾಪನೆ, ಹಾನಗಲ್ನಲ್ಲಿ ಹಿಫ್ಲ್ ಕಾಲೇಜ್ ಆರಂಭ, ಅನೇಕ ಹಳ್ಳಿಗಳಲ್ಲಿ ಮದ್ರಸಾ ಶಿಕ್ಷಣಕ್ಕೆ ಅಪಾರ ನೆರವು, ದಾರುಲ್ ಹುದಾ ಕ್ಯಾಂಪಸ್ ನಲ್ಲಿ ಅತ್ಯಾಧುನಿಕ ಮತ್ತು ಅತ್ಯುತ್ತಮ ಮಸೀದಿ ನಿರ್ಮಾಣ. ಹೀಗೆ ಧಾರ್ಮಿಕ ಶಿಕ್ಷಣಕ್ಕೆ ಕೂಡ ಇವರು ನೀಡಿರುವಂತಹ ಕೊಡುಗೆ ಅತ್ಯಂತ ಅಪಾರವಾದದ್ದು. 70ರ ಈ ಇಳಿಹರೆಯದಲ್ಲೂ ಸಮಾಜ ಸೇವೆಯಲ್ಲಿ ಕರೀಂ ಹಾಜಿ ಅವರ ಉತ್ಸಾಹ ಮತ್ತು ಶ್ರದ್ಧೆ ಎಳ್ಳಷ್ಟೂ ಕುಂದಿಲ್ಲ. ಇವರ ಸಾಧನೆ
ಮತ್ತು ಜೀವನದ ಮೌಲ್ಯಗಳಿಂದ ಇಡೀ ಸಮಾಜ ಕಲಿಯಬೇಕಾದಂತಹ ಪಾಠ ಬಹಳಷ್ಟಿದೆ. ಅಭಿನಂದನೆಗಳು ಮಹಾಜಿ. ಇವರಿಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಸೇರಿ ಪ್ರಶಸ್ತಿ ಪುರಸ್ಕಾರವನ್ನ ನೀಡಿ ಅಭಿನಂದಿಸಬೇಕಂತ ವಿನಂತಿ ಮಾಡ್ತಾ ಇದ್ದೇನೆ. ನಿಮ್ಮ ಸಮಾಜ ಸೇವೆಗೆ ಇನ್ನೂ ಕೂಡ ಇನ್ನಷ್ಟು ಪ್ರಶಸ್ತಿ ಪುರಸ್ಕಾರ ಬರಲಿ. ನಿಮ್ಮ ಸಮಾಜ ಸೇವೆ ಇದೇ ರೀತಿ ಮುಂದುವರಿಯಲಿ ಅಂತ ಎಲ್ಲರ ಪರವಾಗಿ ಬೇಡಿಕೊಳ್ತಾ ಇದ್ದೇನೆ. ಹಾಗೆ ಈ ಪ್ರಶಸ್ತಿ ಪುರಸ್ಕಾರದ ಜೊತೆ ನಮ್ಮ ಒಂದು ಕಿರು ಮೊತ್ತದ ಚೆಕ್ ಅನ್ನು ಕೂಡ ತಾವು ಸ್ವೀಕರಿಸಬೇಕಂತ ವಿನಂತಿ ಮಾಡ್ತಾ ಇದ್ದೇವೆ. ಸುಮಾರು 50,000 ರೂಪಾಯಿಯ ಮೊತ್ತದ ಒಂದು ಬಹುಮಾನ ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್ ನಿಮ್ಮ ಸಮಾಜ ಸೇವೆಗಾಗಿ ಒಂದು ಪುಟ್ಟ ಕೊಡುಗೆಯಾಗಿ ನೀಡುತ್ತಾ ಇದೆ. ಧನ್ಯವಾದಗಳು ಶ್ರೀ ಕರೀಂ ಹಾಜಿ. ಈಗ ಮುಂದಿನ ಘಟ ಬ್ಯಾರ್ದಿ ಆಫ್ ಇಯರ್ ಅವಾರ್ಡ್. ಇದಕ್ಕಾಗಿ ಚಿಕ್ಕಮಗಳೂರಿನ ಶ್ರೀ ಬ್ಯಾರ್ದಿ ಆಫ್ ಇಯರ್ ಅವಾರ್ಡ್ ಶ್ರೀಮತಿ ಜುಬೇದಾ ಎನ್ಆರ್ಪುರ ಚಿಕ್ಕಮಗಳೂರು ಇವರನ್ನ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. ಜೋರಾದ ಚಪ್ಪಾಳೆ ಮೂಲಕ ಇವರನ್ನ ಪ್ರೋತ್ಸಾಹಿಸಬೇಕು. ಈಗ ವೇದಿಕೆಯಲ್ಲಿರುವ ಪರದೆಯಲ್ಲಿ ಅವರ ಕಿರು ಚಿತ್ರ. ಗಿರಿಶ್ರೇಣಿಗಳ ಸಾಹಸಮಯ ಪರಿಸರದಲ್ಲಿ ತಮ್ಮ ಸಮಾಜ ಸೇವೆಯ ಸಾಹಸದಿಂದಲೇ ಹೆಸರುವಾಸಿಯಾದವರು ಶ್ರೀಮತಿ ಜುಬೇದಾ. ಕೊಪ್ಪದಲ್ಲಿ ಜನಾಬ್ ಸುಲೈಮಾನ್ ಮತ್ತು ಖದೀಜಾ ದಂಪತಿಯ ಮಗಳಾಗಿ ಹುಟ್ಟಿದ ಜುಬೇದಾ PUC ವರೆಗೆ ಶಿಕ್ಷಣ ಪಡೆದಿದ್ದಾರೆ. ಜೊತೆಗೆ ಕಂಪ್ಯೂಟರ್ ಡಿಪ್ಲೊಮಾ ಕೋರ್ಸ್ ಮಾಡಿದ್ದಾರೆ. ಮದುವೆಯಾಗಿ ಗಂಡನ ಮನೆ ಇರುವ ಎನ್ಆರ್ಪುರಕ್ಕೆ ಬಂದು ನೆಲೆಸಿದ ಬಳಿಕ ಇವರ ಸಮಾಜಮುಖಿ ಕೆಲಸಗಳಿಗೆ ರೆಕ್ಕೆ ಮೂಡಿತು. ಸಮಾಜದಲ್ಲಿ ನೆಲೆಯಿಲ್ಲದೆ ಬಳಲುತ್ತಿರುವ ವೃದ್ಧರು ಭಿಕ್ಷುಕರನ್ನ ಕಂಡು ಮನಸ್ಸು ಕರಗಿತು. ನಮ್ಮ ಸಮಾಜದಲ್ಲಿ ನೊಂದವರು, ಕುಟುಂಬದಿಂದ ಪರಿತ್ಯಕ್ತರಾದವರನ್ನ ಎಲ್ಲರೂ ಕಡೆಗಣ್ಣಿನಿಂದ ನೋಡ್ತಾರೆ. ಸ್ವಂತ ಕಾಲ ಮೇಲೆ ನಿಂತುಕೊಳ್ಳಲು ಹೆಣ್ಣು ಮಕ್ಕಳು ಪಡಬಾರದ ಕಷ್ಟ ಪಡ್ತಾರೆ. ಇಬ್ಬರು ಮಕ್ಕಳ ತಾಯಿಯಾದ ಜುಬೇದಾ ಇಂತಹ ಕಷ್ಟಗಳಿಗೆ ಮಾತೃ ಹೃದಯದಿಂದ ಸ್ಪಂದಿಸಿದ್ರು. ಜೀವನ ನಿರ್ವಹಣೆಗಾಗಿ ಇವರು ಆಶ್ರಯಿಸಿದ ವೃತ್ತಿ ಆಂಬ್ಯುಲೆನ್ಸ್ ಡ್ರೈವರ್. ಅದೇ ವೃತ್ತಿ ಅಸಹಾಯಕರ ನೆರವಿಗೂ ಊರುಗೋಲಾಯಿತು. ಅನಾಥ ಶವಗಳನ್ನ ಗೌರವಪೂರ್ವಕವಾಗಿ ಅಂತ್ಯ ಸಂಸ್ಕಾರ ನಡೆಸೋದಕ್ಕೆ ಪ್ರೇರಣೆಯಾಯಿತು. ಎನ್ಆರ್ಪುರದ ಸುತ್ತಮುತ್ತ ಎಲ್ಲೇ ಆಗ್ಲಿ ಅನಾಥರು, ಭಿಕ್ಷುಕರು ಮತ್ತು ಪರಿತ್ಯಕ್ತರ ಶವ ಸಂಸ್ಕಾರ ಮಾಡುವುದಕ್ಕೆ ಶ್ರೀಮತಿ ಜುಬೇದಾ ಎಂದೂ ಹಿಂದೆ ಮುಂದೆ ನೋಡಿದವರಲ್ಲ. ಖುದ್ದಾಗಿ ನೀರಿಗಿಳಿದು ಶವಗಳನ್ನ ಮೇಲೆತ್ತಿದ್ದಾರೆ. ತಾವೇ ಮುಂದೆ ನಿಂತು ಶವದ ದಫನ ನಡೆಸಲು ಗುಂಡಿ ತೋಡಿದ್ದಾರೆ. ಅವರವರ ಧರ್ಮದ ಸಂಪ್ರದಾಯದಂತೆ ಅಗ್ನಿ ಸಂಸ್ಕಾರವನ್ನು ನಡೆಸಿದ್ದಾರೆ. ಈವರೆಗೆ 84ಕ್ಕೂ ಹೆಚ್ಚು ಅನಾಥ ಶವಗಳಿಗೆ ಇವರು ಗೌರವಪೂರ್ಣ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. ಜಾತಿ, ಧರ್ಮ ಎಂದು ಸಂಕುಚಿತವಾಗಿ ಬಡಿದಾಡುವ ಜನರ ಮಧ್ಯೆ ಮದರ್ ತೆರೇಸರಂತೆ ಜಾತಿ ಮತದ ಹಂಗಿಲ್ಲದೆ ಶ್ರೀಮತಿ ಜುಬೇದಾ ಸಮಾಜ ಸೇವೆಯ ಕೆಲಸ ಮಾಡ್ತಾ ಇದ್ದಾರೆ. ಭಿಕ್ಷುಕರು, ಅನಾಥರು, ಮನೆಯಿಂದ ಹೊರದಬ್ಬಲ್ಪಟ್ಟ ವೃದ್ಧರು, ಅಸಹಾಯಕ ಮಹಿಳೆಯರು, ಹೀಗೆ ಸಮಾಜ ಕಡೆಕಣ್ಣಿನಿಂದ ನೋಡುವ ಎಲ್ಲರನ್ನ ಶ್ರೀಮತಿ ಜುಬೇದಾ ತಾಯ್ತನದ ಮಮತೆಯಿಂದ ಬರಸೆಳೆದು ಅಪ್ಕೊಂಡಿದ್ದಾರೆ. ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ, ಭಿಕ್ಷಾಟನೆ ನಿರ್ಮೂಲನೆಗಾಗಿ ಕ್ರಮ, ಹೆಣ್ಣು ಮಕ್ಕಳಿಗೆ ಸ್ವಾವಲಂಬಿ ಬದುಕು ಕಟ್ಟಿಕೊಡಲು ವ್ಯವಸ್ಥೆ ಮಾಡುವುದು ಇವರ ಸಮಾಜಮುಖಿ ವ್ಯಕ್ತಿತ್ವಕ್ಕೆ ಸಾಕ್ಷಿಯಾಗಿದೆ. ಸಮಾಜ ಸೇವೆಯ ಜೊತೆಗೆ ಹಲವು ಸಂಘ ಸಂಸ್ಥೆಗಳ ಜವಾಬ್ದಾರಿಯನ್ನ ಇವರು ನಿರ್ವಹಿಸ್ತಾ ಇದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ, ದಾಸ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸ್ವತಃ ಕನ್ನಡ ಸಾಹಿತಿಯೂ ಆಗಿ 2 ಕವನ ಸಂಕಲನಗಳನ್ನ ಬರೆದು ಪ್ರಕಟಿಸಿದ್ದಾರೆ. ಜನಸ್ಪಂದನ ಮಹಿಳಾ ಸಮಾಜದ ಅಧ್ಯಕ್ಷರಾಗಿ ಸುಮಾರು 600ಕ್ಕೂ ಹೆಚ್ಚು ಮಹಿಳೆಯರಿಗೆ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಉಚಿತ ಟೈಲರಿಂಗ್ ಮತ್ತು ಬ್ಯೂಟಿಷಿಯನ್ ತರಬೇತಿ ನೀಡಿದ್ದಾರೆ.
ಈ ಎಲ್ಲಾ ಸೇವಾ ಕಾರ್ಯಗಳಿಗೆ ಸಂದ ಪ್ರತಿಫಲ ಎಂಬಂತೆ ನರಸಿಂಹರಾಜಪುರ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾಗಿ ಇವರು ಆಯ್ಕೆಯಾಗಿದ್ದಾರೆ. ಮೊದಲ ಅಧಿಕಾರದ ಅವಧಿಯಲ್ಲಿ ಮಾಡಿದ ಸೇವಾ ಕಾರ್ಯಗಳನ್ನ ಮೆಚ್ಚಿದ ಜನರು 2ನೇ ಬಾರಿ ಅಧ್ಯಕ್ಷ ಹುದ್ದೆಗೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಇವರ ಅಪರೂಪದ ಸೇವಾ ಸಾಧನೆಗಳನ್ನ ಮೆಚ್ಚಿ ಹಲವಾರು ಪ್ರಶಸ್ತಿಗಳು ಹುಡುಕಿಕೊಂಡು ಬಂದಿದೆ. ಸಿರಿಗನ್ನಡ ಪ್ರಶಸ್ತಿ, ವೀರ ಮಹಿಳೆ ಪ್ರಶಸ್ತಿ, ಬಡವರ ಬಂಧು ಪ್ರಶಸ್ತಿ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ರಾಜ್ಯ ಮಟ್ಟದ ಸಮಾಜ ಸೇವಾ ರತ್ನ ಪ್ರಶಸ್ತಿ, ಕೊರೋನಾ ವಾರಿಯರ್ ಪ್ರಶಸ್ತಿ, ಹೀಗೆ ನಿಮಗೆ ಜನರು ಕೊಟ್ಟಿರುವ ಪ್ರಶಸ್ತಿಗಳ ಪಟ್ಟಿ ದೊಡ್ಡದಿದೆ. ಈಗ ಈ ಎಲ್ಲಾ ಪ್ರಶಸ್ತಿಗಳಿಗೆ ಕಳಸವಿಟ್ಟಂತೆ ಬೆಂಗಳೂರಿನ ದಿ ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್ ಈಗ ಗಣ್ಯ ಮಾನ್ಯರ ಸಮ್ಮುಖದಲ್ಲಿ ಪ್ರತಿಷ್ಠಿತ ವರ್ಷದ ಬ್ಯಾರದಿ 2025 ಪ್ರಶಸ್ತಿಯನ್ನ ನೀಡ್ತಾ ಇದೆ. ಧೈರ್ಯಶಾಲಿ ವ್ಯಕ್ತಿತ್ವದ ನಿಸ್ವಾರ್ಥ ಸೇವೆಗೆ ಸಂದ ಅರ್ಹ ಪುರಸ್ಕಾರ ಇದು. ಜೋರಾದ ಚಪ್ಪಾಳೆಯ ಮೂಲಕ ಎಲ್ಲರೂ ಪ್ರೋತ್ಸಾಹಿಸಬೇಕು. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಸೇರಿ ಶ್ರೀಮತಿ ಸುಬೇತಾ ಇವರನ್ನ ಅಭಿನಂದನೆ ಮಾಡಬೇಕು. ಇವರು ಮಾಡಿದ ಸಮಾಜ ಸೇವೆ ಸಣ್ಣದೇನು. ಅಭಿನಂದನೆಗಳು ಶ್ರೀಮತಿ ಜುಬೇದಾ. ಈಗ